ಪ್ರಿಯ ಓಶೋ ಪ್ರೇಮಿಗಳಿಗೆ ಪ್ರಣಾಮಗಳು. ಓಶೋರವರ ಪುಸ್ತಕಗಳ ಧ್ವನಿ ರೂಪ ಕನ್ನಡದಲ್ಲಿ ತೀರಾ ವಿರಳ. ಹಾಗಾಗಿ ಓಶೋ ಪುಸ್ತಕದ ಕನ್ನಡ ಧ್ವನಿ ಮುದ್ರಿಕೆಯನ್ನು ಓಶೋ ಪ್ರೇಮಿಗಳಿಗೆ ಸಮರ್ಪಿಸಬೇಕು ಎಂಬ ಅಭಿಲಾಷೆಯಿಂದ ಈ ಸರಣಿಯನ್ನು ಪ್ರಾರಂಭಿಸ್ತಾ ಇದ್ದೇನೆ. ನನ್ನ ಈ ಪ್ರಯತ್ನ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋವನ್ನು ನಿಮ್ಮ ಗೆಳೆಯರೊಂದಿಗೂ ಹಂಚಿಕೊಳ್ಳಿ. ವಿಡಿಯೋಗೆ ಒಂದು ಲೈಕ್ ಕೊಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಓಶೋರವರ ಮಣ್ಣಿನ ಹಣತೆ ಪುಸ್ತಕದ ಧ್ವನಿ ರೂಪದ ಪ್ರಸ್ತುತಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಸತ್ಯದ ಹುಡುಕಾಟದಲ್ಲಿ ಮುಖ್ಯವಾದದ್ದೇನು? ನಾನು ಹೇಳುತ್ತೇನೆ, ಸಾಹಸ. ಸ್ವಂತಿಕೆಯ ಯಥಾರ್ಥವನ್ನು ತಿಳಿದುಕೊಳ್ಳುವುದು ಅತ್ಯಂತ ಅವಶ್ಯಕ. ಅದು ಬಹಳ ಕಠಿಣ. ಆದರೆ ಅದನ್ನು ಬಿಟ್ಟು ಸತ್ಯದ ಕಡೆಗೆ ಹೋಗುವುದು ಅಸಂಭವ. ತನ್ನನ್ನು ತಿಳಿದುಕೊಳ್ಳುವುದಕ್ಕಿಂತ ದೊಡ್ಡ ತಪಸ್ಸು ಇನ್ನಾವುದಿದೆ? ಆದರೆ ಸತ್ಯವನ್ನು ಕಾಣಲು ಅತ್ಯಮೂಲ್ಯವಾದದ್ದನ್ನು ತೆರಬೇಕಾಗುತ್ತದೆ. ಈ ಕಾರಣದಿಂದಲೇ ಸತ್ಯವನ್ನು ಕಾಣಬೇಕೆಂಬ ಆಳವಾದ ಹಂಬಲ ಉಂಟಾಗುತ್ತದೆ. ಸ್ವಯಂನ ನಿಜತ್ವವೇ ಸತ್ಯವನ್ನು ಕಾಣುವ ಗಾಢ ದೃಶ್ಯ ರೂಪದಲ್ಲಿ ವ್ಯಕ್ತಿಗೆ ತೋರ್ಪಡಿಸಿಕೊಳ್ಳುತ್ತದೆ. ಅಸತ್ಯದ ದಡದಲ್ಲಿ ತನ್ನನ್ನು ತಾನೇ ಬಂಧಿಸಿಕೊಂಡಿರುವಾಗ ಆತನ ದೋಣಿಯನ್ನು ಸತ್ಯದ ಕಡಲಲ್ಲಿ ಕೊಂಡೊಯ್ಯಲು ಹೇಗೆ ಸಾಧ್ಯ? ಅಸತ್ಯದ ದಡವನ್ನು ಬಿಡಲೇಬೇಕಾಗುತ್ತದೆ. ಆ ದಡವೇ ಸತ್ಯದ ಯಾತ್ರೆಗೆ ಅಡಚಣೆಯಾಗುತ್ತದೆ. ಸುರಕ್ಷತೆಯ ತೀವ್ರ ಬಯಕೆಯೇ ಅಸತ್ಯದ ಮೂಲವಾಗಿದೆ. ಸತ್ಯದ ಹಾದಿಯಲ್ಲಿ ಸುರಕ್ಷತೆಯ ಮೋಹವಿರಲು ಸಾಧ್ಯವಿಲ್ಲ. ಬದಲಾಗಿ ಕಾಣಲಾರದ್ದನ್ನು ಅರಿತುಕೊಳ್ಳುವ ಅಗಾಧ ಸಾಹಸ ಬೇಕು. ಯಾರಲ್ಲಿ ಅಸುರಕ್ಷತೆಯಲ್ಲಿರಲು ಸಾಹಸವಿಲ್ಲವೋ ಅಂತಹವರು ಕಾಣಲಾರದ್ದನ್ನು ಕಂಡುಕೊಳ್ಳಲು ಸಾಧ್ಯವೇ ಇಲ್ಲ. ಅಸುರಕ್ಷತೆಯ ಸವಾಲನ್ನು ಸ್ವೀಕರಿಸದಿದ್ದರೆ ಯಾರು ಹೊರಿಸಿದ ಭಾರಗಳನ್ನು ಇಳಿಸಬಹುದೇ ಹೊರತು ತಾನೇ ತನ್ನ ಸುರಕ್ಷತೆಗೆ ಹಾಕಿಕೊಂಡಿರುವ ಮುಖವಾಡಗಳಿಂದ ಮುಕ್ತನಾಗಲು ಸಾಧ್ಯವಿಲ್ಲ. ಏನು? ಸುರಕ್ಷತೆಯ ನಿಮಿತ್ತವಾಗಿಯೇ ನಾವೇನಲ್ಲವೋ ಅದೇ ಆಗಿಲ್ಲವೇನು? ನಮ್ಮೆಲ್ಲ ಸಂಚುಗಳು ಸುರಕ್ಷತೆಯ ಯೋಜನೆಗಳಲ್ಲವೇನು? ನಮ್ಮ ಸಭ್ಯತೆ ಮತ್ತು ಸಂಸ್ಕೃತಿ ಎಲ್ಲ ಏನು? ಅಹಂಕಾರಿ ವಿನಯವಂತನಾಗಿದ್ದಾನೆ, ಲೋಭಿ ತ್ಯಾಗಿಯಾಗಿದ್ದಾನೆ, ಶೋಷಣೆ ಮಾಡುವವನು ದಾನವೀಯುತ್ತಾನೆ, ಹಿಂಸೆ ಮಾಡುವವನು ಅಹಿಂಸೆಯ ವಸ್ತ್ರ ಧರಿಸುತ್ತಾನೆ. ದ್ವೇಷದಿಂದ ಕೂಡಿರುವ ಚಿತ್ತವು ಪ್ರೇಮದ ಮಾತುಗಳನ್ನಾಡುತ್ತದೆ. ಈ ಆತ್ಮವಂಚನೆಯು ಬಹಳ ಸುಗಮವೂ ಸಹ. ನಾಟಕದ ಅಭಿನಯ ಎಂದು ಕಷ್ಟವಾಗಿದೆ. ಸಂಸ್ಕೃತಿಯ ಮಾರುಕಟ್ಟೆಯಲ್ಲಿ ಸುಂದರವಾದ ಮುಖವಾಡಗಳು ಕಡಿಮೆ ದರದಲ್ಲಿ ಸಿಗುತ್ತಲೇ ಇವೆ. ಆದರೆ ನೆನಪಿರಲಿ, ಮೇಲೆ ನೋಡಲು ಕಡಿಮೆ ಬೆಲೆ, ಕೊನೆಯಲ್ಲಿ ಎಲ್ಲಕ್ಕಿಂತ ದುಬಾರಿ ಎಂದು ಸಾಬೀತುಪಡಿಸುತ್ತದೆ. ಯಾವ ವ್ಯಕ್ತಿಯು ಸ್ವಂತಿಕೆಯನ್ನು ಮುಖವಾಡಗಳಿಂದ ಮುಚ್ಚುತ್ತಾನೋ ಅಂತಹವನು ಸ್ವಯಂನಿಂದ, ಸತ್ಯದಿಂದ ನಿರಂತರವಾಗಿ ದೂರ ಹೋಗುತ್ತಾನೆ. ಆತನ ಮತ್ತು ಸತ್ಯದ ನಡುವೆ ದೊಡ್ಡ ಕಂದಕವೇ ನಿರ್ಮಾಣವಾಗುತ್ತದೆ. ಏಕೆಂದರೆ ಆತನ ಆತ್ಮವು ಸ್ವಯಂನ ಅನಾವರಣದ ಭಯದಿಂದಲೇ ಚಡಪಡಿಸುತ್ತಿರುತ್ತದೆ. ಆತ ಪುನಃ ಪುನಃ ಸ್ವಯಂ ಅನ್ನು ಮುಚ್ಚಿಡುತ್ತಲೇ ಹೋಗುತ್ತಾನೆ. ವಸ್ತ್ರದ ಮೇಲೆ ವಸ್ತ್ರ, ಮುಖವಾಡಗಳ ಮೇಲೆ ಮುಖವಾಡ. ಅಸತ್ಯವು ಒಂಟಿಯಾಗಿ ಬರುವುದಿಲ್ಲ,
ಅದರ ಸುರಕ್ಷತೆಗಾಗಿ ಜೊತೆಗಾರರೆಲ್ಲರನ್ನೂ ಕರೆತರುತ್ತದೆ. ಅಸತ್ಯ ಮತ್ತು ಭಯದ ಒಂದು ಜಾಲವೇ ನಿರ್ಮಾಣವಾಗಿ ಈ ಜಾಲವನ್ನು ಕಣ್ಣು ತೆರೆದು ನೋಡುವುದೇ ಕಷ್ಟವಾಗಿ ಬಿಡುತ್ತದೆ. ವ್ಯಕ್ತಿಯು ತಾನೇ ಧರಿಸಿರುವ ಮುಖವಾಡಗಳನ್ನು ತೆಗೆಯಲು ಭಯಪೀಡಿತನಾದಲ್ಲಿ ಸತ್ಯವನ್ನು ಬಯಲು ಮಾಡುವ ಸಾಮರ್ಥ್ಯ ಎಲ್ಲಿಂದ ಬರಬೇಕು? ಆ ಶಕ್ತಿಯು ಸ್ವತಃ ತಾನೇ ಧರಿಸಿರುವ ಮುಖವಾಡಗಳನ್ನು ತೆರೆಯುವ ಸಾಹಸದಿಂದಲೇ ಬರುವಂತಹದು. ಸತ್ಯದ ಸಾಕ್ಷಾತ್ಕಾರಕ್ಕೆ ಭಯಭೀತವಾಗಿರುವ ಚಿತ್ತವೇ ಶತ್ರು. ಈ ದಿಶೆಯಲ್ಲಿ ಯಾರು ಮಿತ್ರರಿದ್ದಾರೆ? ಅಭಯವೇ, ಧೈರ್ಯವೇ ಮಿತ್ರ. ಚಿತ್ತ ಭಯರಹಿತವಾಗಬೇಕಾದರೆ ತನ್ನಲ್ಲಿಯ ಯಥಾರ್ಥವನ್ನೆಲ್ಲ ತಾನೇ ಬಯಲು ಮಾಡಿದಲ್ಲಿ ಮಾತ್ರ ಭಯದಿಂದ ಮುಕ್ತನಾಗಲು ಸಾಧ್ಯ. ಸ್ವಾವಂಚನೆ ಮಾಡಿದಂತೆಲ್ಲ ಭಯ ಹೆಚ್ಚುತ್ತಲೇ ಹೋಗುತ್ತದೆ ಮತ್ತು ಆತ್ಮವು ಶಕ್ತಿಹೀನವಾಗುತ್ತಲೇ ಇರುತ್ತದೆ. ಆದರೆ ನಿಮ್ಮನ್ನು ನೀವೇ ಬಯಲು ಮಾಡಿಕೊಂಡು ನೋಡಿದಾಗ ಭಯವು ಆ ಜ್ಞಾನದ ಪ್ರಕಾಶದಲ್ಲಿ ವಿಲೀನಗೊಳ್ಳುತ್ತಾ ಹೋಗುತ್ತದೆ. ಶಕ್ತಿಯ ತಾಂಡವ ನೃತ್ಯ ಮತ್ತು ಮಿತಿಯಿಲ್ಲದ ಶಕ್ತಿಯ ಸಂಪ್ರೋಕ್ಷಣೆಯಾಗುತ್ತದೆ. ಇದನ್ನೇ ನಾನು ಸಾಹಸ ಎನ್ನುವುದು. ತನ್ನನ್ನು ತಾನೇ ಬಯಲು ಮಾಡಿಕೊಳ್ಳುವುದು ಹಾಗೂ ತಿಳಿದುಕೊಳ್ಳುವ ಸಾಮರ್ಥ್ಯವೇ ಸಾಹಸ. ಸತ್ಯದ ಪ್ರಾಪ್ತಿಯಾಗಬೇಕಾದರೆ ಇದು ಅನಿವಾರ್ಯ. ಬ್ರಹ್ಮತ್ವದ ದಿಶೆಯಲ್ಲಿ ಇದೇ ಮೊದಲ ಹೆಜ್ಜೆ. ಒಂದು ಅತಿ ಮಧುರವಾದ ಕಥೆ ಇದೆ. ಬಾಲಕನೊಬ್ಬನು ಋಷಿ ಗೌತಮರ ಆಶ್ರಮಕ್ಕೆ ಬರುತ್ತಾನೆ. ಅವನು ಸತ್ಯವನ್ನು ಕಂಡುಕೊಳ್ಳಲು ಹಂಬಲಿಸುತ್ತಿರುತ್ತಾನೆ. ಬ್ರಹ್ಮತ್ವಕ್ಕಾಗಿ ಆತ ಜಿಜ್ಞಾಸೆಯಿಂದಿರುತ್ತಾನೆ. ಆತನು ಋಷಿಗಳ ಪಾದಕ್ಕೆ ಎರಗಿ ಹೇಳುತ್ತಾನೆ, ಆಚಾರ್ಯರೇ, ನಾನು ಸತ್ಯದ ಶೋಧನೆಗಾಗಿ ಬಂದಿದ್ದೇನೆ. ನನ್ನ ಮೇಲೆ ಅನುಕಂಪವಿಟ್ಟು ಬ್ರಹ್ಮತ್ವ ವಿದ್ಯೆಯನ್ನು ದಯಪಾಲಿಸಿ. ನಾನು ಕುರುಡನಾಗಿದ್ದೇನೆ, ಕಣ್ಣುಗಳನ್ನು ಬಯಸುತ್ತೇನೆ. ಮತ್ತು ಆ ಬಾಲಕನ ಹೆಸರು ಸತ್ಯಕಾಮನೆಂದು. ಋಷಿಗಳು ಆತನನ್ನು ಕೇಳುತ್ತಾರೆ, ವತ್ಸ, ನಿನ್ನ ಗೋತ್ರ ಯಾವುದು? ನಿನ್ನ ತಂದೆ ಯಾರು? ಆತನ ಹೆಸರೇನು? ಆ ಬಾಲಕನಿಗೆ ತನ್ನ ತಂದೆಯ ಹೆಸರಾಗಲಿ ಆತನ ಗೋತ್ರವಾಗಲಿ ಗೊತ್ತಿರಲಿಲ್ಲ. ಬಾಲಕ ತಾಯಿಯ ಬಳಿ ಹೋಗಿ ಕೇಳಿಕೊಂಡು ಹಿಂದಿರುಗಿದ. ಆತನ ತಾಯಿ ಏನು ಹೇಳಿದಳೋ ಅದನ್ನೇ ಋಷಿಗಳಿಗೆ ಹೇಳಿದ. ಬಾಲಕ ಹೇಳುತ್ತಾನೆ, ಭಗವಾನ್, ನನಗೆ ನನ್ನ ಗೋತ್ರದ ಬಗ್ಗೆ ಗೊತ್ತಿಲ್ಲ, ನನ್ನ ತಂದೆಯ ಬಗ್ಗೆಯೂ ಗೊತ್ತಿಲ್ಲ. ನಾನು ನನ್ನ ತಾಯಿಯನ್ನು ಕೇಳಿದಾಗ ಆಕೆಯು ಹೇಳಿದಳು, ಆಕೆ ತನ್ನ ಯೌವನಾವಸ್ಥೆಯಲ್ಲಿ ಅನೇಕ ಪುರುಷರ ಜೊತೆಗೆ ರಮಿಸಿ ಅವರಿಗೆ ಸಂತೋಷವನ್ನು ನೀಡುತ್ತಿದ್ದಳಂತೆ. ನನ್ನ ತಾಯಿಯ ಹೆಸರು ಜಾಬಾಲ, ಆದುದರಿಂದ ನಾನು ಸತ್ಯಕಾಮ ಜಾಬಾಲಿ. ಹೀಗೆಯೇ ಹೇಳಬೇಕೆಂದು ತಮ್ಮಲ್ಲಿ ಆಕೆಯು ಆದೇಶವಿತ್ತಿದ್ದಾಳೆ. ಋಷಿ ಗೌತಮರು ಈ ಸರಳ ಸತ್ಯವನ್ನು ಕೇಳಿ ಪ್ರಸನ್ನರಾಗುತ್ತಾರೆ. ಆ ಬಾಲಕನನ್ನು ಅಪ್ಪಿಕೊಂಡು ಹೇಳುತ್ತಾರೆ, ಪ್ರಿಯ, ನೀನು ನಿಶ್ಚಿತವಾಗಿಯೂ ಬ್ರಾಹ್ಮಣನೇ ಹೌದು. ಸತ್ಯಕ್ಕಾಗಿ ಇಂತಹ ಆಸಕ್ತಿಯೇ ಬ್ರಾಹ್ಮಣನ ಲಕ್ಷಣ. ನೀನು ಬ್ರಹ್ಮತ್ವವನ್ನು ನಿಶ್ಚಯವಾಗಿ ಹೊಂದುವೆ. ಏಕೆಂದರೆ ಯಾರಲ್ಲಿ ಸ್ವಯಂನ ಬಗ್ಗೆ ಸಹಜವಾದ ಸಾಹಸವಿದೆಯೋ ಸತ್ಯವು ಅಂತಹ ಸ್ವಯಂ ಅನ್ನು ಹುಡುಕಿಕೊಂಡು ಆತನ ದ್ವಾರಕ್ಕೆ ಬಂದು ಬಿಡುತ್ತದೆ. ಧನ್ಯವಾದ. ನನ್ನ ಈ ಪ್ರಯತ್ನ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋವನ್ನು ನಿಮ್ಮ ಗೆಳೆಯರೊಂದಿಗೂ ಹಂಚಿಕೊಳ್ಳಿ. ವಿಡಿಯೋಗೆ ಒಂದು ಲೈಕ್ ಕೊಡಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.